ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಒಂದು ಅಪರೂಪವಾದಂತಹ ಕೃಷ್ಣ ಶಿಲೆ ಇದೆ. ಆದರೆ ಈ ದೇವಸ್ಥಾನ ಚಾಲುಕ್ಯರ ಕಾಲದ ದೇವಸ್ಥಾನವಾಗಿದ್ದು ಇದು ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ. ಮಳೆ ಬಂದ್ರೆ ಸಾಕು ಇಡೀ ದೇವಸ್ಥಾನವೇ ಸೋರುತ್ತೆ. ಆದಷ್ಟು ಬೇಗ ಇದರ ಜೀರ್ಣೋದ್ಧಾರ ಕಾರ್ಯ ಆಗ್ಲೇಬೇಕು ಅನ್ನುವಂತಹ ಪಟ್ಟಣ ಅಲ್ಲಿನ ಗ್ರಾಮಸ್ಥರು ಹಿಡಿದಿದ್ದಾರೆ. ನೀವೇ ನೋಡಿ. ಅಪರೂಪದ ಕೃಷ್ಣ ದೇವಾಲಯ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ಕೃಷ್ಣ ದೇವಾಲಯ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರಬಹುದು ಏನು ಅಪರೂಪದ ದೇವಸ್ಥಾನ. ಈ ಒಂದು ದೇವಸ್ಥಾನದ ಶಿಲೆಗಳನ್ನು ಕೂಡ ನೋಡಿದ್ರೆ ಸಾಕಷ್ಟು ಏನು ಆಕರ್ಷಕವಾಗಿ ಕೆತ್ತನೆ ಮಾಡಿರುವಂತಹ ಒಂದು ದೇವಸ್ಥಾನ ಇದೆ. ಇದು ಇಡೀ ರಾಜ್ಯದಲ್ಲೇ ಇಷ್ಟೊಂದು ಪುರಾತನ ಕಾಲದ್ದು ಏನು ದೇವಸ್ಥಾನ ಕೃಷ್ಣ ದೇವಾಲಯ. ಅದರ ಅಕ್ಕಪಕ್ಕದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು. ರಿಪಬ್ಲಿಕ್ ಕನ್ನಡ ಏನು ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಸಾಕಷ್ಟು ಜಾಲಿ ಕಂಟಿಗಳು ಕೂಡ ಬೆಳೆದಿದ್ದಾವೆ. ಇಂಥ ಐತಿಹಾಸಿಕ ದೇವಸ್ಥಾನಕ್ಕೆ ಯಾವುದೇ ರೀತಿಯಿಂದ ಮೂಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಮೆಟ್ಟಗಟ್ಟಿ ಏನಿದಾವೆ ಇವು ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಮೇಲ್ಭಾಗದಲ್ಲಿರುವಂತಹ ಮೇಲ್ಛಾವಣಿ ಕೂಡ ಮಳೆಗಾಲದಲ್ಲಿ ಸಂಪೂರ್ಣ ಸೋರುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ಈವರೆಗೂ ಕೂಡ ಸರ್ಕಾರ, ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಕೂಡ ಒಂದು ನಯಾ ಪೈಸಾ ಅನುದಾನವನ್ನು ಕೂಡ ಬಿಟ್ಟಿಲ್ಲ. ಹೀಗಾಗಿ ಕಲ್ಯಾಣರ ಚಾಲುಕ್ಯರ ಕಾಲದಲ್ಲಿ ಗತವೈಭವದಿಂದ ಮೆರೆದಂತಹ ಈ ಒಂದು ಕೃಷ್ಣ ದೇವಾಲಯ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿರುವಂತದ್ದು. ಇಲ್ಲಿ ಒಳಗಡೆ ನೋಡ್ತಾ ಇರಬಹುದು. ಇದು ಏನು ದೇವಸ್ಥಾನದ ಒಳಭಾಗ. ಈ ಒಂದು ಭಾಗದಲ್ಲಿ ಕೂಡ ಮಳೆಗಾಲದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಬೀಳುತ್ತೆ. ಹೀಗಾಗಿ ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳ್ತಾ ಇದ್ದಾರೆ. ಇದು ಒಂದು ನಂದಿ ಗರ್ಭಗುಡಿ ತರ. ಇಲ್ಲಿನೂ ಕೂಡ ಸಾಕಷ್ಟು ಕಲ್ಯಾಣ ಚಾಲುಕ್ಯರದ ಶಿಲಾಶಾಸನಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೊಂದು ದ್ವಾರ ಬಾಗಿಲು. ಈ ಒಂದು ಬಾಗಿಲನ್ನು ಕೂಡ ಸಾಕಷ್ಟು ಕೆತ್ತನೆ ಮಾಡಿರುವಂತದ್ದು. ಇದು ಕೂಡ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಸಾಕಷ್ಟು ಶಿಲ್ಪ ಕಲೆಗಳು ಕೂಡ ಕಲೆಗಳಿಂದ ಕೂಡ ಇಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಆದರೆ ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ನೋಡ್ತಾ ಇರಬಹುದು ಅಪರೂಪದ ಕೃಷ್ಣನ ಮೂರ್ತಿ. ಇದು ಇಡೀ ರಾಜ್ಯದಲ್ಲೇ ಅಪರೂಪದ ಕೃಷ್ಣ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸುಮಾರು 5 ಅಡಿಯಷ್ಟು ಇರುವಂತಹ ಕೃಷ್ಣ ಮೂರ್ತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಏನು ಕೃಷ್ಣನ ಕೈಯಲ್ಲಿ ಶಂಖ ಇದೆ. ಆಮೇಲೆ ಆತನ ಮೇಲ್ಗಡೆ ಒಂದು ಘಟಸರ್ಪ 1 2 3 4 5 ಹೆಡೆಯ ಘಟಸರ್ಪ ಇದೆ. ಅದರ ಮೇಲೇನೆ ಕೂಡ ಕಿರೀಟ ಇದೆ. ಇದು ಹಂಪಿಯ ವಿರೂಪಾಕ್ಷ ದೇವರಿಗೆ ಇರುವ ರೀತಿಯಲ್ಲಿ ಒಂದು ಕಿರೀಟ ಕೂಡ ಇದೆ. ಕೈಯಲ್ಲಿ ಕೊರಳು ಇದೆ. ಆಮೇಲೆ ಈ ರೀತಿ ಬಂಗೆಯಲ್ಲಿ ನಿಂತುಕೊಂಡಿರುವುದು ಬಹಳಷ್ಟು ಅಪರೂಪ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಒಂದು ಕೃಷ್ಣನ ಮೂರ್ತಿಯನ್ನು ಕೂಡ ಈ ಹಿಂದೆ ಪೇಜಾವರ ಶ್ರೀಗಳು ಕೂಡ ಕೇಳಿದ್ರು, ನಮಗೆ ಈ ಒಂದು ಮೂರ್ತಿಯನ್ನು ಕೊಟ್ರೆ ನಾವು ಈ ಕೃಷ್ಣನ ಮೂರ್ತಿಯನ್ನು ಪೇಜಾವರ ಅಂದ್ರೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ. ಆದ್ರೆ ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟಿಲ್ಲ. ಆದ್ರೆ ಇಷ್ಟೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಈ ಒಂದು ದೇವಸ್ಥಾನ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಮೇಲ್ಗಡೆನೂ ಕೂಡ ನಾವು ನೋಡ್ತಾ ಇರಬಹುದು. ಇದು ಕಲ್ಯಾಣರ ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ಶಿಲೆ. ಆ ಶಿಲೆಯ ತಳಭಾಗದಲ್ಲಿ ಕೃಷ್ಣನ ಮೂರ್ತಿ ಇದೆ. ಇದು 5 ಅಡಿಯಷ್ಟು ಎತ್ತರವಿದೆ. ಇದೊಂದು ಅಪರೂಪದ ಕೃಷ್ಣನ ಮೂರ್ತಿ. ಇಂಥ ಮೂರ್ತಿ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗೋದಿಲ್ಲ. ಸುಮಾರು 9, 10, 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ದೇವಸ್ಥಾನ, ಅದರಲ್ಲಿರುವಂತಹ ಕೃಷ್ಣನ ಮೂರ್ತಿ ಕೂಡ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದಾಗಿದೆ. ಹೀಗಾಗಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಜಂತ್ಲಿ ಶಿರೂರು ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಕೆ. ಪಾಲ್ರು ಎಚ್ಚೆತ್ತುಕೊಂಡು ಜಂತ್ಲಿ ಶಿರೂರು ಗ್ರಾಮದ ಏನು ಕೃಷ್ಣನ ದೇವಾಲಯ ಏನಿದೆ ಇದರೊಂದು ಅಭಿವೃದ್ಧಿ ಮಾಡಬೇಕಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಒಂದು ಅಪರೂಪವಾದಂತಹ ಕೃಷ್ಣ ಶಿಲೆ ಇದೆ. ಆದರೆ ಈ ದೇವಸ್ಥಾನ ಚಾಲುಕ್ಯರ ಕಾಲದ ದೇವಸ್ಥಾನವಾಗಿದ್ದು ಇದು ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ. ಮಳೆ ಬಂದ್ರೆ ಸಾಕು ಇಡೀ ದೇವಸ್ಥಾನವೇ ಸೋರುತ್ತೆ. ಆದಷ್ಟು ಬೇಗ ಇದರ ಜೀರ್ಣೋದ್ಧಾರ ಕಾರ್ಯ ಆಗ್ಲೇಬೇಕು ಅನ್ನುವಂತಹ ಪಟ್ಟಣ ಅಲ್ಲಿನ ಗ್ರಾಮಸ್ಥರು ಹಿಡಿದಿದ್ದಾರೆ. ನೀವೇ ನೋಡಿ.
ಅಪರೂಪದ ಕೃಷ್ಣ ದೇವಾಲಯ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ಕೃಷ್ಣ ದೇವಾಲಯ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರಬಹುದು ಏನು ಅಪರೂಪದ ದೇವಸ್ಥಾನ. ಈ ಒಂದು ದೇವಸ್ಥಾನದ ಶಿಲೆಗಳನ್ನು ಕೂಡ ನೋಡಿದ್ರೆ ಸಾಕಷ್ಟು ಏನು ಆಕರ್ಷಕವಾಗಿ ಕೆತ್ತನೆ ಮಾಡಿರುವಂತಹ ಒಂದು ದೇವಸ್ಥಾನ ಇದೆ. ಇದು ಇಡೀ ರಾಜ್ಯದಲ್ಲಿ ಇಷ್ಟೊಂದು ಪುರಾತನ ಕಾಲದ್ದು ಏನು ದೇವಸ್ಥಾನ ಕೃಷ್ಣ ದೇವಾಲಯ. ಅದರ ಅಕ್ಕಪಕ್ಕದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು. ರಿಪಬ್ಲಿಕ್ ಕನ್ನಡ ಏನು ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಸಾಕಷ್ಟು ಜಾಲಿ ಕಂಟಿಗಳು ಕೂಡ ಬೆಳೆದಿದ್ದಾವೆ. ಇಂಥ ಐತಿಹಾಸಿಕ ದೇವಸ್ಥಾನಕ್ಕೆ ಯಾವುದೇ ರೀತಿಯಿಂದ ಮೂಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಮೆಟ್ಟಗಟ್ಟಿ ಏನಿದಾವೆ ಇವು ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಮೇಲ್ಭಾಗದಲ್ಲಿರುವಂತಹ ಮೇಲ್ಛಾವಣಿ ಕೂಡ ಮಳೆಗಾಲದಲ್ಲಿ ಸಂಪೂರ್ಣ ಸೋರುವಂತ ಕೆಲಸ ಆಗ್ತಾ ಇದೆ. ಇದಕ್ಕೆ ಈವರೆಗೂ ಕೂಡ ಸರ್ಕಾರ, ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಕೂಡ ಒಂದು ನಯಾ ಪೈಸಾ ಅನುದಾನವನ್ನು ಕೂಡ ಬಿಟ್ಟಿಲ್ಲ. ಹೀಗಾಗಿ ಕಲ್ಯಾಣರ ಚಾಲುಕ್ಯರ ಕಾಲದಲ್ಲಿ ಗತವೈಭವದಿಂದ ಮೆರೆದಂತ ಈ ಒಂದು ಕೃಷ್ಣ ದೇವಾಲಯ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿರುವಂತದ್ದು. ಇಲ್ಲಿ ಒಳಗಡೆ ನೋಡ್ತಾ ಇರಬಹುದು. ಇದು ಏನು ದೇವಸ್ಥಾನದ ಒಳಭಾಗ. ಈ ಒಂದು ಭಾಗದಲ್ಲಿ ಕೂಡ ಮಳೆಗಾಲದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಬೀಳುತ್ತೆ. ಹೀಗಾಗಿ ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳ್ತಾ ಇದ್ದಾರೆ. ಇದು ಒಂದು ನಂದಿ ಗರ್ಭಗುಡಿ ತರ. ಇಲ್ಲಿನೂ ಕೂಡ ಸಾಕಷ್ಟು ಕಲ್ಯಾಣ ಚಾಲುಕ್ಯರದ ಶಿಲಾಶಾಸನಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೊಂದು ದ್ವಾರ ಬಾಗಿಲು. ಈ ಒಂದು ಬಾಗಿಲನ್ನು ಕೂಡ ಸಾಕಷ್ಟು ಕೆತ್ತನೆ ಮಾಡಿರುವಂತದ್ದು. ಇದು ಕೂಡ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಸಾಕಷ್ಟು ಶಿಲ್ಪಕಲೆಗಳು ಕೂಡ ಕಲೆಗಳಿಂದ ಕೂಡ ಇಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಆದರೆ ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ನೋಡ್ತಾ ಇರಬಹುದು ಅಪರೂಪದ ಕೃಷ್ಣನ ಮೂರ್ತಿ. ಇದು ಇಡೀ ರಾಜ್ಯದಲ್ಲೇ ಅಪರೂಪದ ಕೃಷ್ಣ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸುಮಾರು 5 ಅಡಿಯಷ್ಟು ಇರುವಂತಹ ಕೃಷ್ಣ ಮೂರ್ತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಏನು ಕೃಷ್ಣನ ಕೈಯಲ್ಲಿ ಶಂಖ ಇದೆ. ಆಮೇಲೆ ಆತನ ಮೇಲ್ಗಡೆ ಒಂದು ಘಟಸರ್ಪ 1 2 3 4 5 ಹೆಡೆಯ ಘಟಸರ್ಪ ಇದೆ. ಅದರ ಮೇಲೇನೆ ಕೂಡ ಕಿರೀಟ ಇದೆ. ಇದು ಹಂಪಿಯ ವಿರೂಪಾಕ್ಷ ದೇವರಿಗೆ ಇರುವ ರೀತಿಯಲ್ಲಿ ಒಂದು ಕಿರೀಟ ಕೂಡ ಇದೆ. ಕೈಯಲ್ಲಿ ಕೊರಳು ಇದೆ. ಆಮೇಲೆ ಈ ರೀತಿ ಭಂಗಿಯಲ್ಲಿ ನಿಂತುಕೊಂಡಿರುವುದು ಬಹಳಷ್ಟು ಅಪರೂಪ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಒಂದು ಕೃಷ್ಣನ ಮೂರ್ತಿಯನ್ನು ಕೂಡ ಈ ಹಿಂದೆ ಪೇಜಾವರ ಶ್ರೀಗಳು ಕೂಡ ಕೇಳಿದ್ರು, ನಮಗೆ ಈ ಒಂದು ಮೂರ್ತಿಯನ್ನು ಕೊಟ್ರೆ ನಾವು ಈ ಕೃಷ್ಣನ ಮೂರ್ತಿಯನ್ನು ಪೇಜಾವರ ಅಂದ್ರೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ. ಆದ್ರೆ ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟಿಲ್ಲ. ಆದ್ರೆ ಇಷ್ಟೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಈ ಒಂದು ದೇವಸ್ಥಾನ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಮೇಲ್ಗಡೆನೂ ಕೂಡ ನಾವು ನೋಡ್ತಾ ಇರಬಹುದು. ಇದು ಕಲ್ಯಾಣರ ಶೈಲಿಯಲ್ಲಿ ಕಟ್ಟಿರುವಂತ ಒಂದು ಶಿಲೆ. ಆ ಶಿಲೆಯ ತಳಭಾಗದಲ್ಲಿ ಕೃಷ್ಣನ ಮೂರ್ತಿ ಇದೆ. ಇದು 5 ಅಡಿಯಷ್ಟು ಎತ್ತರವಿದೆ. ಇದೊಂದು ಅಪರೂಪದ ಕೃಷ್ಣನ ಮೂರ್ತಿ. ಇಂಥ ಮೂರ್ತಿ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗೋದಿಲ್ಲ. ಸುಮಾರು 9, 10, 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ದೇವಸ್ಥಾನ, ಅದರಲ್ಲಿರುವಂತಹ ಕೃಷ್ಣನ ಮೂರ್ತಿ ಕೂಡ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದು ಆಗಿದೆ. ಹೀಗಾಗಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಜಂತ್ಲಿ ಶಿರೂರು ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಕೆ. ಪಾಲ್ರು ಎಚ್ಚೆತ್ತುಕೊಂಡು ಜಂತ್ಲಿ ಶಿರೂರು ಗ್ರಾಮದ ಏನು ಕೃಷ್ಣನ ದೇವಾಲಯ ಏನಿದೆ ಇದರೊಂದು ಅಭಿವೃದ್ಧಿ ಮಾಡಬೇಕಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.